ಯಾರೂ ಒಂದು ಕಡೆ ಹೋಗಿ ಒಂದು ಸಂಭ್ರಮಾಚರಣೆ ಮಾಡಬಾರ್ದಾ, ಅಥವಾ ಯಾವುದೇ ಒಂದು ಟ್ರಿಪ್ಪಿಗೆ ಹೋಗೋದಿಲ್ವಾ? ಈಗ ನೀವೆಲ್ಲರೂ ಹೋಗೋದಿಲ್ವಾ ನಿಮ್ಮ ಫ್ರೆಂಡ್ಸ್ ಜೊತೆ? ಇಲ್ಲಿ ಟ್ರಿಪ್ಪಿಗೆ ಹೋಗೋದಿಲ್ವಾ? ಹಾಂ, ಅಥವಾ ಈಗ ನೀವು ನಿಮ್ಮ ಹೆಂಡ್ತಿಯರಿಲ್ಲ, ಎಲ್ಲರೂ ಗಂಡಸರೇ ಇದ್ದೀರಾ, ಹೆಂಡ್ತಿಯರ ಜೊತೆ ಫೋಟೋ ಹಾಕ್ಕೊಳ್ಳೋದಿಲ್ವಾ? ಹಾಂ, ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆ ಹಾಕ್ಕೊಳ್ಳೋದಿಲ್ವಾ? ನಿಮ್ಮ ಮಕ್ಕಳ ಜೊತೆ ಹಾಕ್ಕೊಳ್ಳೋದಿಲ್ವಾ? ನಾವು ಅದು ಹಾಕೊಂಡ ತಕ್ಷಣ ಆಯಿತು, ಇವತ್ತು ನೀವು ಒಂದು ಫಾರ್ಮಲ್ ಇವೆಂಟಿಗೆ ಅಂತ ಇವತ್ತು ಬಂದಿದ್ದೀರಾ, ನಾಳೆ ಏನೋ ಇನ್ನೊಂದು ಬೀಚಿಗೆ ಅಂತ ಹೋಗ್ತೀರಾ, ನೀವೇನಾದರೂ ಶಾರ್ಟ್ಸ್ ಹಾಕ್ಕೊಂಡ್ರೆ ಅದು ಸಮಸ್ಯೆನಾ? ನಾನು ಕೇಳ್ತಾ ಇರೋದು ಏನು ಇದೆಲ್ಲ ನಮ್ಮ ಸಾರ್ವಜನಿಕರ ಜೊತೆ ನಾನು ನನ್ನದೇ ಆದ ರೀತಿಯಲ್ಲಿ ಮನದಟ್ಟ ಮಾಡ್ಕೊಳ್ಳಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇರೋದು. ಸುಳ್ಳು ಜೀವನ ನಿಮಗೆ ನಾವು ತೋರಿಸ್ಬೇಕು ಅಂದರೆ ಸುಳ್ಳು ಜೀವನನೇ ನಾವು ತೋರಿಸ್ತೀವಿ. ನಿಮಗೆ ನಿಜವಾದ ಜೀವನ, ನಮ್ಮದು ವ್ಯಕ್ತಿತ್ವ ನೀವು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದರೆ ಎಲ್ಲದನ್ನು ಅರಗಿಸ್ಕೊಳ್ಳುವಂಥ ಶಕ್ತಿ ನಿಮಗಿರಬೇಕು. ಆಮೇಲೆ ಮಹಿಳೆಯರು ರಾಜಕಾರಣದಲ್ಲಿ ಹೊರಗಡೆ ಬರೋದು ತುಂಬ ಕಡಿಮೆ ಸಂಖ್ಯೆಯಲ್ಲಿ. ಆ ಥರ ಕಡಿಮೆ ಸಂಖ್ಯೆಯಲ್ಲಿ ಬಂದಿರೋ ಮಹಿಳೆಯರಿಗೆ ನೀವು ಈ ಥರ ಬರೆದ್ರೆ, ನೆನ್ನೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಆ್ಯಕ್ಟ್ರೆಸ್ಸಸ್ಸಿಗೆ ತುಂಬ ಟಾರ್ಗೆಟ್ ಮಾಡಿದ್ದೀರಾ. ಇವತ್ತು ಒಂದು ಮಹಿಳಾ ರಾಜಕಾರಣಿನ ಟಾರ್ಗೆಟ್ ಮಾಡಿದ್ದೀರಾ. ತುಂಬ ಅಂದರೆ ಅಸಭ್ಯವಾದ ಪದಗಳು. ಯಾರಿಗಾದರೂ ಈಗ ನನಗೆ ಈ ಥರ ಬರೀತಾರೆ, ಇನ್ನು ಯಾರಾದರೂ ಪಾಪ ಅವ್ರ ಖಾಸಗಿ ಜೀವನನ ಯಾರಾದರೂ ಸಾಮಾನ್ಯ ಜನರು ಹಂಚ್ಕೊಂಡಾಗ, ಯಾರಾದರೂ ಈ ಥರ ಕಾಮೆಂಟ್ ಮಾಡಿದಾಗ ಅವ್ರ ಮನಸ್ಸಿಗೆ ಏನಾಗಬಹುದು, ಪ್ರಭಾವವಿರ್ಬೋದು. ಯಾರೋ ಒಬ್ಬ ಕಾಲೇಜ್ ಸ್ಟೂಡೆಂಟು ಅಥವಾ ಯಾರೋ ಒಬ್ಬರು ಹೌಸ್ ವೈಫು, ಆ ಥರ ಅವ್ರ ಜೀವನನ ವೈಯಕ್ತಿಕ ಜೀವನನ ಹಂಚ್ಕೊಂಡಾಗ ಅವ್ರು ಏನಾದರೂ ಈ ಥರ ಕಾಮೆಂಟ್ಸ್ಗಳು ಬಂದಾಗ ಅವ್ರಿಗೆ ಅವ್ರು ಅದನ್ನು ಯಾವ ರೀತಿ ಎದುರಿಸ್ತಾರೆ. ನಾವೀಗ ಸಾರ್ವಜನಿಕ ಜೀವನದಲ್ಲಿ ಇದ್ದಾಗಲೇ ನಮಗೆ ಜಿಗುಪ್ಸೆ ಅನಿಸುತ್ತೆ, ಹಿಂಸೆ ಅನಿಸುತ್ತೆ. ನಾವು ಏನು ಆ ಥರ ತಪ್ಪು ಮಾಡ್ತಾ ಇದ್ದೀವಿ ಅಂತ ನಮಗೆ ನಾವು ಪ್ರಶ್ನೆ ಮಾಡ್ಕೊಳ್ತೀವಿ. ಅದರಲ್ಲಿ ನನಗನ್ಸುತ್ತೆ ಎಲ್ಲ ರೀತಿಯಲ್ಲೂ ನಾನು ರಾಜಕಾರಣಿಗಳ ಪರವಾಗಿ ನಾನು ಧ್ವನಿ ಎತ್ತುತ್ತಾ ಇದ್ದೀನಿ, ಮತ್ತು ವಿಶೇಷವಾಗಿ ಮಹಿಳೆಯರ ಪರವಾಗಿ ನಾನು ಧ್ವನಿ ಎತ್ತುತ್ತಾ ಇದ್ದೀನಿ. ಅದು ಆಯಿತು, ಅವನು ಅದು ಯಾವ್ದು ಮಟ್ಟಕ್ಕೆ ಇತ್ತು ಅಂದರೆ, ಅವನು ಪದ ಬಳಕೆ ಮಾಡಿದ್ದು ನಾನು ಹೇಳಬೇಕೋ ಇಲ್ವೋ, ಬಟ್ ಆದರೆ ಆಟ ಆಡ್ತಾ ಇದ್ದೀವಿ ಅಂತ ದಿನ ಪೋಸ್ಟ್ ಹಾಕ್ತಾ ಇದ್ದೆ. ನಮ್ಮ ಕಾರ್ಯಕರ್ತರು, ನಾನು ಯೂಶಲಿ ಯಾರಿಗೂ ನಾನು ಕಂಪ್ಲೇಂಟ್ ಮಾಡೋಕ್ಕೆ ಹೋಗೋದಿಲ್ಲ. ನಾನು ಧೈರ್ಯವಾಗಿ ನಾನು ಜೀವನ ಮಾಡೋದು, ನನಗೆ ಯಾವುದೇ ಭಯ ಇಲ್ಲ. ಆದರೆ ಅದಕ್ಕೋಸ್ಕರ ನಮ್ಮ ಕಾರ್ಯಕರ್ತರೇ ಒಂಥರ ಈ ಥರ ಅಸಭ್ಯ ಪದಗಳು ಉಪಯೋಗಿಸಿದಾಗ, ನೀವು ಇದನ್ನು ಏನು ಹೇಳ್ದಲೇ ಹೋಗೋದು ಸರಿಯಾಗೋದಿಲ್ಲ ಅಂತ ಹೇಳಿದಾಗ ನಾನು ಕ್ರಮ ತಗೋಬೇಕಾಯಿತು. ಅವ್ರನ್ನ ಟ್ರ್ಯಾಕ್ ಮಾಡಿ ನಾವು ಅವರನ್ನು ಪೊಲೀಸವರು ಅರೆಸ್ಟ್ ಮಾಡಬೇಕಾಯಿತು. ಆಮೇಲೆ ಇಲ್ಲಿ ಜಡ್ಜ್ ಮುಂದೆ ಬಂದಾಗಲೂ ನೀವೇ ನೋಡಿ ಅದರಲ್ಲಿ ಜಡ್ಜ್ ಯಾವ ರೀತಿ ಅದಕ್ಕೆ ರಿಯಾಕ್ಷನ್ ಮಾಡಿದ್ರು ಅಂತ. ಇಲ್ಲಪ್ಪ, ಇದರಲ್ಲಿ ದೂರು ಕೊಡುವಂಥದ್ದು ಏನೂ ಇಲ್ಲ. ನಾವು ಜನಪ್ರತಿನಿಧಿಗಳ ಜವಾಬ್ದಾರಿ ಏನು ಅಂದರೆ, ನಾವು ಸಾರ್ವಜನಿಕರ ಹತ್ರ ಆದಷ್ಟು ಮನದಟ್ಟ ಮಾಡ್ಕೋಬೇಕು, ಮನವರಿಕೆ ಮಾಡ್ಕೋಬೇಕು. ನಮಗೆ ವೈಯಕ್ತಿಕ ಜೀವನ ಇದ್ದ ತಕ್ಷಣವೇ ನಾವು ರಾಜಕೀಯ ಕೆಲಸ ಅಥವಾ ಸಾರ್ವಜನಿಕರಿಗೆ ಮಾಡಬೇಕಾದಂಥ ಕೆಲಸ ಮಾಡ್ತಾ ಇಲ್ಲ ಅಂದ್ಕೊಳ್ಳೋದು ತಪ್ಪು ಅಂತ ಹೇಳ್ತಾ ಇರೋದು. ಎಲ್ಲರಿಗೂ ನಮ್ಮದೇ ಆದಂಥ ಒಂದು ಸ್ವಲ್ಪ ಸಮಯ ಇದ್ದೇ ಇರುತ್ತೆ. ನಾವು ಎಕ್ಸಸೈಸ್ ಮಾಡಿದರೆ ತಪ್ಪು, ನಾವು ನಮ್ಮ ಮಕ್ಕಳ ಜೊತೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ರೆ ತಪ್ಪು, ಹಬ್ಬ ಸಂಭ್ರಮಾಚರಣೆ ಮಾಡಿದರೆ ತಪ್ಪು. ನೀವು ಯಾರಿಗೆ ವೋಟ್ ಹಾಕ್ತಾ ಇದ್ದೀರಾ? ಹಾಗಾದರೆ ಸ್ವಲ್ಪ ಯೋಚನೆ ಮಾಡಿ ಅಷ್ಟೇ.